ಇನ್ನು ಧಾರವಾಡದಲ್ಲೂ ಪೆಟ್ರೋಲ್ಗೋಸ್ಕರ ನೂರಾರು ಜನ ಮುಗಿಬಿದ್ರು. ಪೆಟ್ರೋಲ್ ಸಿಗಲ್ಲ, ಸಿಕ್ಕಿದ್ರು ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗತ್ತೆ ಅನ್ನೋ ಸುದ್ದಿ ನೋಡಿ ಜನ ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬೀಳ್ತಾ ಇರೋದು. ಇಂಡಿಯನ್ ಆಯಿಲ್ ಬಂಕ್ನ ಮುಂದೆ ಜನವೋ ಜನ. ಬಂಕ್ ಮುಂದೆ ನೂರಾರು ಬೈಕು ಕಾರು ಚಾಲಕರು ಪರದಾಡಿದ್ದಾರೆ. ಬಂಕ್ನ ಸಿಬ್ಬಂದಿ ಹೇಳ್ತಾ ಇದ್ದಾರೆ, ಯಾವುದೋ ಫೇಕ್ ನ್ಯೂಸ್ ಅದು, ನಮ್ಮ ಸ್ಟಾಕ್ ಇದೆ, ಪೆಟ್ರೋಲ್ ಡೀಸೆಲ್ ಸಮಸ್ಯೆನೇ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಜನ ಕೇಳ್ತಾ ಇಲ್ಲ. ಧಾರವಾಡದಲ್ಲಿ ನಿಜವಾಗ್ಲೂ ಪೆಟ್ರೋಲ್ ಸಮಸ್ಯೆ ಇದೆನಾ, ಅದ್ರ ಬಗ್ಗೆ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ನಾವು ಇರ್ತಕ್ಕಂಥದ್ದು ಧಾರವಾಡದ ಜ್ಯೋತಿ ಆಯಿಲ್ ಡಿಸ್ಟ್ರಿಬ್ಯೂಟರ್ ಒಂದು ಪೆಟ್ರೋಲ್ ಬಂಕ್ನಲ್ಲಿರೋದು. ಇದು ಧಾರವಾಡದ ಕೋರ್ಟ್ ಸರ್ಕಲ್ನಲ್ಲಿ ಇರ್ತಕ್ಕಂತಹ ಪೆಟ್ರೋಲ್ ಬಂಕು. ಸದ್ಯ ಈಗ ಪೆಟ್ರೋಲ್ ಇಲ್ಲಿ ಇಂಡಿಯನ್ ಆಯಿಲ್ನಿಂದ ಇವರು ಪ್ರತಿನಿತ್ಯ 2-3 ಟ್ಯಾಂಕರನ್ನು ತರಿಸ್ತಾರೆ. ಈಗ ಸದ್ಯ ಸಪ್ಲೈ ಇದೆ ಅನ್ನೋ ಮಾತುಗಳನ್ನು ಕೂಡ ಸದ್ಯ ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ನಾವು ದೃಶ್ಯಗಳಲ್ಲಿ ತೋರಿಸ್ತೀವಿ, ಒಂದು ಕಡೆ ಪೆಟ್ರೋಲ್ ಸಿಗ್ತಾ ಇಲ್ಲ ಅಂತೇಳಿ ಜನರು ಪ್ಯಾನಿಕ್ ಆಗಿ ತಮ್ಮ ವಾಹನಗಳನ್ನು ಅಂದರೆ ಬೈಕ್ಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಪೆಟ್ರೋಲ್ನ ಹಾಕುವಂಥ ಕೆಲಸನ ಮಾಡ್ತಾ ಇದ್ದಾರೆ. ದಿನನಿತ್ಯ 2 ಲೀಟ್ರು 1 ಲೀಟ್ರು ಹಾಕ್ತಿರ್ತಕ್ಕಂತಹ ವಾಹನ ಸವಾರರು ಸದ್ಯ ಈಗ 5-10 ಲೀಟ್ರನ್ನು ಬೇಡಿಕೆ ಇಟ್ಟು ಅಂದರೆ 5-10 ಲೀಟ್ರ್ ಪೆಟ್ರೋಲನ್ನು ಹಾಕಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಸಾಕಷ್ಟು ಜನರಿದ್ದಾರೆ, ಅವ್ರಿಗೆ ಪೆಟ್ರೋಲ್ ನಿಜವಾಗ್ಲೂ ಸಿಗ್ತಾ ಇದೆಯಾ ಅಥವಾ ಇಲ್ಲೋ ಅನ್ನೋದನ್ನು ಮಾತಾಡ್ಸೋಣ. ಇಲ್ಲೇ ಒಬ್ರು ಇದ್ದಾರೆ ಗ್ರಾಹಕರು. ಸರ್, ಏನು ಪೆಟ್ರೋಲ್ ಸಿಗ್ತಾ ಇದೆನಾ? ಏನು ಐಡಿಯಾ ಇಲ್ಲ ಸರ್ ನಮಗೂ. ನೀವು ಪೆಟ್ರೋಲ್ ಬಂಕಿಗೆ ಬಂದಿರಲ್ಲ? ಅಲ್ಲ, ಏನು ಪ್ಯಾನಿಕ್ ಆಗಿದೆ ಅಂದರೆ ಪೆಟ್ರೋಲ್ ಸಿಗ್ತಾ ಇಲ್ಲ ಅಂತೇಳಿ ರೂಮರ್ಸ್ ಇದೆ. ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ ಅಂದರೆ ಹಾಕಿಸ್ಲಿಕ್ಕೆ ಬರಬೇಕಿಲ್ಲ. ಅದೇ ಡೌಟ್, ಐ ಡೋಂಟ್ ನೋ. ಸೊ ಈಗ ಒಬ್ಬರು ಹೇಳ್ತಾ ಇದ್ದಾರೆ ಪೆಟ್ರೋಲ್ಗೆ ನಾವು ಹಾಕ್ಸ್ಲಿಕ್ಕೆ ಬಂದಿದ್ದೇವೆ ಅಂತೇಳಿ. ಇನ್ನೂ ಒಂದಿಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸೋಂಥ ಕೆಲಸ ಮಾಡೋಣ. ಯಾವ ರೀತಿ ಅಂತಂದರೆ ಪ್ರಮುಖವಾಗಿ ಈ ಒಂದು ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ ಅನ್ನೋದು ಜನರ ಒಂದು ಬೇಡಿಕೆಯಾಗಿದೆ. ಪ್ರಮುಖವಾಗಿ ಇಲ್ಲಿ ಪೆಟ್ರೋಲ್ ಕೂಡ ಸಿಗ್ತಾ ಇದೆ ಅನ್ನೋದನ್ನು ಈ ಒಂದು ಜ್ಯೋತಿ ಆಯಿಲ್ ಪಂಪಿನ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಮುಂಚಿತವಾಗಿ ಮುಂಗಡವಾಗಿ ಹಣ ಕೊಟ್ಟು ನೀವು ಪೆಟ್ರೋಲನ್ನು ತರಿಸ್ತಾ ಇದ್ರಿ, ಬಟ್ ಈಗ ಅದನ್ನು ಸ್ಟಾಪ್ ಮಾಡಿದಾರಾ ಅಥವಾ ಏನು ರನ್ನಿಂಗ್ ಇದೆಯಾ? ಅದು ಹೇಗಿದೆ ರೀ, ಪಂಪ್ ಟು ಪಂಪ್ ಸರ್ವಿಸ್ ಮೇಲೆ ಬೇಸಿಸ್ ಮೇಲೆ ಇದೆ. ಅದು ಎಲ್ಲರಿಗೆ ಒಂದೇ ಥರ ಅಂತಲ್ಲ. ಈಗ ಮೊದಲೇನಿತ್ತು, ನಮಗೆ ಕ್ರೆಡಿಟ್ ಅದು ಇತ್ತು. ಈಗ ಸದ್ಯಕ್ಕೇನಿದೆ, ಸ್ವಲ್ಪ ಅಡ್ವಾನ್ಸ್ ಅದು ಕೊಟ್ಟು ತರಬೇಕಾಗುತ್ತಾ ಇದೆ. ಮುಂಚೆ ನೀವು ಬುಕ್ ಮಾಡಿದ ಕೂಡಲೇ ನಿಮಗೆ ಒಂದು ಟ್ಯಾಂಕರ್ ಬೇಕಂದ ಕೂಡಲೇ ತಂದು ಬಿಡ್ತಾ ಇದ್ರು, ಬಟ್ ಈಗ ಇವಾಗ ಮುಂಗಡವಾಗಿ ಕೊಡ್ತಾ ಇಲ್ಲ. ಬಟ್ ಈಗ ನೀವು ಹಣ ಪೇ ಮಾಡಿದಾಗ ಮಾತ್ರ ಕೊಡ್ತಾ ಇದ್ದಾರೆ ಕಂಪನಿಯವರು. ಹಾಂ, ಬಟ್ ಅದು ಹೇಗಿದೆ, ಅದು ಸೇಮ್ ಅಂದರೆ ಕೆಲವೊಂದು ಪಂಪ್ಸಿಗೆ ಇದೆ, ಕೆಲವೊಂದು ಪಂಪ್ಸಿಗೆ ಇಲ್ಲ. ಯಾರ್ದು ಪೇಮೆಂಟ್ಸ್ ಅದು ಎಲ್ಲ ಕ್ಲಿಯರ್ ಇದೆ ಅವ್ರಿಗೆ ಕೊಡ್ತಾ ಇದ್ದಾರೆ. ಬೇರೆ ಮಿಕ್ಕಿದವ್ರಿಗೆ ಏನಿದೆ ಅವರು ಇದು ಮಾಡಿ ತರಬೇಕಾಗ್ತಾ ಇದೆ, ಪೇಮೆಂಟ್ ಮಾಡಿ. ಪೆಟ್ರೋಲ್ ಬಂಕಿನ ಮಾಲೀಕರು ಕೂಡ ಹೇಳ್ತಿರುವಂಥದ್ದು, ಸದ್ಯ ಈಗ ಏನಂತಂದರೆ ನಾವು ಮುಂಚಿತವಾಗಿ ಒಂದು ಟ್ಯಾಂಕರನ್ನು ಬುಕ್ ಮಾಡ್ತಾ ಇದ್ವಿ, ಹಣ ಕೊಡದೇ ಇದ್ದ ಸಂದರ್ಭದಲ್ಲಿ ಅವಾಗ ನಮಗೆ ಪೆಟ್ರೋಲ್ನ ಕೊಡ್ತಾಯಿದ್ರು. ಸದ್ಯ ಈಗ ಕಂಪನಿಯವರು ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರಮುಖವಾಗಿ ಮುಂಗಡವಾಗಿ ಹಣವನ್ನು ಪಡೆದುಕೊಂಡೇ ಇವರಿಗೆ ಪೆಟ್ರೋಲ್ನ ಕೊಡುವಂಥ ಕೆಲಸನ ಮಾಡ್ತಾಯಿದ್ದಾರೆ. ಎಲ್ಲೋ ಒಂದು ಕಡೆ ಏನಂತಂದರೆ ಪೆಟ್ರೋಲ್ ಸಮಸ್ಯೆ ಕೂಡ ಈಗ ರಾಜ್ಯದಲ್ಲಿ ಎದುರಾಗಿದೆ. ಪ್ರಮುಖ ಧಾರವಾಡದಲ್ಲೂ ಕೂಡ ಪೆಟ್ರೋಲ್ ಸಮಸ್ಯೆ ಎದುರಾಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರನಿಗೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.